ಇವತ್ತು ನನ್ನ ಪತಿ ದೇವರ ಬರ್ತ್ಡೇ. ಯೂಶಲಿ ಏನಾದರೂ ಒಂದು ಪ್ಲಾನ್ ಮಾಡ್ತಿದ್ವಿ, ಸೆಲೆಬ್ರೇಷನ್ ಜೋರಾಗೇ ಇರ್ತಿತ್ತು. ಬಟ್ ಈ ಸಲ ನಾವು ಡಿಸೈಡ್ ಮಾಡಿದ್ದು ಪುಣ್ಯಕ್ಷೇತ್ರನ ವಿಸಿಟ್ ಮಾಡಬೇಕು ಅಂತ. ಮಹೇಶ್ಗೆ ಧರ್ಮಸ್ಥಳ ಅಂದರೆ ತುಂಬಾ ಇಷ್ಟ. ಸೊ ಅವ್ರ ಬರ್ತಡೇ ದಿನ ಅವ್ರ ಫೇವ್ರೆಟ್ ಪ್ಲೇಸಲ್ಲೇ ಇರಬೇಕು ಅಂತ ಇಲ್ಲಿಗೆ ಬಂದ್ವಿ. ನಾವು ಅರ್ಲಿ ಮಾರ್ನಿಂಗ್ ದರ್ಶನಕ್ಕೆ ಬಂದ್ರೂ ಜನ ಜಾತ್ರೆನೇ ಇತ್ತು ಇಲ್ಲಿ. ಬಿಕಾಸ್ ಲಕ್ಷ ದೀಪೋತ್ಸವ ನಡೀತಿರೋ ಕಾರಣ ಎಲ್ಲಿ ನೋಡಿದ್ರು ಜನ. ಕ್ಯೂ ಅಲ್ಲಿ ಹೋಗ್ತಿರುವಾಗ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರನ್ನ ನೋಡೋ ಚಾನ್ಸ್ ಕೂಡ ಸಿಕ್ತು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಜನ ಜಾಸ್ತಿ ಇದ್ರೂ ಕೂಡ ತುಂಬಾ ಹೊತ್ತು ದೇವ್ರನ್ನ ನೋಡೋ ಅವಕಾಶನೂ ಸಿಕ್ತು. ಲಕ್ಷ ದೀಪೋತ್ಸವ ಇರೋದ್ರಿಂದ ತುಂಬಾನೇ ಹೊಸ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಇಲ್ಲಿ. ನಾವು ಸ್ವಲ್ಪ ಹೊತ್ತು ನಡ್ಕೊಂಡು ಸುತ್ತಮುತ್ತ ಓಡಾಡ್ಕೊಂಡು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಕರಾವಳಿ ಜನರ ಆರಾಧ್ಯ ದೈವವಾದ ಸ್ವಾಮಿ ಕೊರಗಜ್ಜ ಅವರ ಮೂಲ ಸ್ಥಾನಕ್ಕೆ. ಇದು ಮಂಗಳೂರಿನ ಉಳ್ಳಾಳದ ಬಳಿ ಇರುವ ಕೊತ್ತಾರು ಅನ್ನೋ ಜಾಗದಲ್ಲಿದೆ. ಇವತ್ತು ನಾವು ಮೊದಲನೇ ಸಲ ಸ್ವಾಮಿ ಕೊರಗಜ್ಜ ಅವರ ಮೂಲ ಸ್ಥಾನಕ್ಕೆ ಭೇಟಿ ಕೊಡ್ತಾ ಇರೋದು. ಯಾರು ನಮ್ಮ ತರ ಮೊದಲನೇ ಸಲ ಕೊರಗಜ್ಜನ ಮೂಲ ಸ್ಥಾನಕ್ಕೆ ಭೇಟಿ ಕೊಡ್ತಿರೋ ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಇವತ್ತು ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ನ ಇಲ್ಲಿ ಶೇರ್ ಮಾಡ್ತಾ ಇದೀವಿ. ಈಗಾಗಲೇ ಹೇಳಿದಂಗೆ ಕೊತ್ತಾರಿನಲ್ಲಿ ಕೊರಗಜ್ಜನ ಮೂಲಸ್ಥಾನ ಇದೆ. ಇದಲ್ದೇನೆ ಕೊತ್ತಾರು ಮತ್ತು ಸೋಮೇಶ್ವರ ಸುತ್ತಮುತ್ತ ಕೊರಗಜ್ಜನ 7 ಪೀಠಗಳಿವೆ ಅಂತ ನಮಗೆ ಗೊತ್ತಾಯಿತು. ಈ 7 ಪೀಠಗಳಲ್ಲಿ ಸೇವೆನ ಸ್ವೀಕರಿಸಿದ ನಂತರ ಸ್ವಾಮಿ ಕೊರಗಜ್ಜ ಒಂದು ಕಡೆ ಬಂದು ನೆಲೆಸಿದ್ರು ಅಂತ ದೇವಸ್ಥಾನದಲ್ಲಿ ನಮಗೆ ಮಾಹಿತಿ ಸಿಕ್ತು. ಆದಿಸ್ಥಾನದಲ್ಲಿ ಬಂದು ನೆಲೆಸಿದ್ರು ಕೂಡ ಈ 7 ಪೀಠಗಳಲ್ಲಿ ಇವತ್ತು ಕೂಡ ಸ್ವಾಮಿ ಕೊರಗಜ್ಜ ಅವರ ಸಂಚಾರ ಇದೆ. ಇದೇ ಕಾರಣಕ್ಕೆ 7 ಪೀಠಗಳಲ್ಲಿ ಸಂಜೆ 6:30ಯಿಂದ ಬೆಳಗಿನ ಜಾವ 6:30ವರೆಗೂ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಪ್ರವೇಶ ಇರೋದಿಲ್ಲ. ಸ್ವಾಮಿ ಕೊರಗಜ್ಜ ಅವರು ಈ ಜಾಗದಲ್ಲೇ ಯಾಕೆ ನೆಲೆಸಿದ್ದಾರೆ ಅಂತಂದ್ರೆ, ಇದೇ ಜಾಗದಲ್ಲಿ ತಾಯಿ ರಕ್ತೇಶ್ವರಿ ಮತ್ತು ಬೆರ್ಮರ್ ದೈವಗಳ ಮೂಲಸ್ಥಾನ ಕೂಡ ಇದೆ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೈವೇದ್ಯಕ್ಕಾಗಿ ಮದ್ಯ, ಬೀಡ ಮತ್ತೆ ಚಕ್ಕುಲಿಗಳನ್ನ ತಗೊಂಡೋಗ್ಬೇಕು ಅಂತ ವಾಡಿಕೆ ಇದೆ. ಯಾಕಂದ್ರೆ ಈ 3 ಪದಾರ್ಥಗಳು ಸ್ವಾಮಿ ಕೊರಗಜ್ಜ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥಗಳು. ನಾವು ಕೂಡ ನೈವೇದ್ಯ ಇಟ್ಟು ನಮ್ಮ ಇಷ್ಟಾರ್ಥನ ಪೂರೈಸುವಂತ ಸ್ವಾಮಿ ಕೊರಗಜ್ಜ ಹತ್ರ ಬೇಡ್ಕೊಂಡು ಮುಂದಿನ ಜಾಗದ ಕಡೆ ಹೊರಟ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಕಟೀಲ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೊರಟ್ವಿ. ತಾಯಿ ದರ್ಶನ ಪಡೆದು ಹಾಗೆ ಇಲ್ಲಿ ಮಧ್ಯಾಹ್ನದ ಪ್ರಸಾದ ಕೂಡ ರೆಡಿ ಆಗಿತ್ತು. ಊಟಕ್ಕೆ ಅಂತ ಹೊರಟ್ವಿ. ಈ ದೇವಸ್ಥಾನದ ಹಿಂದೆ ನಂದಿನಿ ನದಿ ಕೂಡ ಹರಿಯುತ್ತೆ. ನಾವು ಕೂಡ ದೇವಸ್ಥಾನದ ಸುತ್ತಮುತ್ತ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಹಾಗೆ ನೇಚರ್ನ ಎಂಜಾಯ್ ಮಾಡಿದ್ವಿ. ಮಹೇಶ್ಗಂತೂ ಅವ್ರ ಬರ್ಡೇ ದಿನ ಪ್ರಸಾದ ತಿನ್ನೋ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬಾನೇ ಖುಷಿ ಪಡ್ತಾ ಇದ್ರು. ಹಾಗೆ ದೇವಸ್ಥಾನದಲ್ಲಿದ್ದ ಗಜರಾಜನ ಆಶೀರ್ವಾದನ ಪಡೆದು ಸುಬ್ರಹ್ಮಣ್ಯದ ಕಡೆಗೆ ಹೊರಟ್ವಿ. ಈವ್ನಿಂಗ್ 5:30 ಅಷ್ಟರಲ್ಲಿ ಸುಬ್ರಹ್ಮಣ್ಯ ರೀಚ್ ಆಗಿದ್ವಿ ನಾವು. ನಾಳೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಕಡೆಯ ದಿನ. ಆದರೆ ನಾಳೆಯಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಲಕ್ಷ ದೀಪೋತ್ಸವ ಆರಂಭ ಆಗ್ತಿದೆ. ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲನೂ ಇಲ್ಲಿ ಆಲ್ರೆಡಿ ನಡೀತಾ ಇತ್ತು. ತುಂಬ ಏನು ಕ್ರೌಡ್ ಇರಲಿಲ್ಲ. ಬೇಗನೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆಗೆ ವಾಪಸ್ ಪ್ರಯಾಣ ಬೆಳೆಸಿದ್ವಿ. ಆನ್ ದ ವೇ ಬರ್ತಾ ಈ ಹೋಟೆಲ್ ಉಗ್ಗಿಬಂಡಿ ಸ್ವಲ್ಪ ಎಕ್ಸಾಟಿಕ್ ಆಗಿ ಕಾಣಿಸ್ತಿತ್ತು. ಸೊ ಟ್ರೈ ಮಾಡೇ ಬಿಡೋಣ ಅಂತ ಒಳಗಡೆ ಹೋದ್ವಿ. ಹೋಟೆಲ್ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ಫುಡ್ ಅಂತೂ ಇನ್ನೂ ಚೆನ್ನಾಗಿತ್ತು. ಒಂದು ಪುಟ್ಟ ಡಿನ್ನರ್ ಡೇಟ್ ಜೊತೆಗೆ ಮಹೇಶ್ ಬರ್ತ್ಡೇ ದಿನಾನ ಮುಗಿಸಿದ್ವಿ. ಇದಾಗಿತ್ತು ನಮ್ಮ ಯಜಮಾನ್ರು ಬರ್ಡೇ ಸ್ಪೆಷಲ್ ಟೆಂಪಲ್ ರನ್. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಟಾಡಾ.